ಆದೇಶದಂತೆ ಹಸಿಶುಂಠಿ ಮಾರುಕಟ್ಟೆ ಮಧ್ಯಪ್ರದೇಶ ಯೋಜನೆ ಅಡಿ ಅತಿ ಶೀಘ್ರವೇ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಖರೀದಿ ಕೇಂದ್ರ ತೆರೆದು ಶುಂಠಿಯನ್ನು ರೈತರಿಂದ ಖರೀದಿ ಮಾಡುವ ಮೂಲಕ ರೈತರ ಸಂಕಷ್ಟ ಕಡಿಮೆ ಮಾಡುವಂತೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಲ್ ಮೂರ್ತಿ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಾರುಕಟ್ಟೆ ಮಧ್ಯಪ್ರದೇಶ ಯೋಜನೆ ಅಡಿ ಹಸಿ ಶುಂಠಿ ಖರೀದಿಸಲು ಶೀಘ್ರ ಖರೀದಿ ಕೇಂದ್ರ ತೆರೆಯಬೇಕು. ಜಿಲ್ಲೆಯಲ್ಲಿ 106 ಎಕರೆಯಲ್ಲಿ ಶುಂಠಿ ಬೆಳೆಯಲಾಗುತ್ತಿದೆ. ಎಕರೆಗೆ 30 ಕ್ವಿಂಟಲ್ ಶುಂಠಿ ಖರೀದಿ ಮಾಡುತ್ತಾರೆ. ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪ್ರತಿ ಕೆಜಿಗೆ 24.45 ರುಗಳಿಗೆ ಶುಂಠಿ ಖರೀದಿ ಮಾಡಲು ಒಪ್ಪಿಗೆ ಸೂಚಿಸಿದೆ. ಶುಂಠಿ ಬೆಳೆಯಲು ರೈತರಿಗೆ ಖರ್ಚು ಹೆಚ್ಚಾಗುತ್ತಿದ್ದು, ಕನಿಷ್ಠ ಪ್ರತಿ ಕೆಜಿಗೆ 42 ರು ನಿಗದಿ ಮಾಡುವಂತೆ ಒತ್ತಾಯಿಸಲಾಗಿತ್ತು. ಆದರೆ ಕೇವಲ 24.45 ರು ಅಲ್ಲಿ ಶುಂಠಿ ಖರೀದಿಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಈ ಸಂಬಂಧ ನ್ಯಾಯಾಲಯದ ಮೂಲಕ ಖರೀದಿ ದರ ಏರಿಕೆ ಮಾಡಲು ಹೋರಾಟ ನಡೆಸಲಾಗುವುದು ಎಂದರು. ಸರ್ಕಾರದ ಆದೇಶದಂತೆ ಜಿಲ್ಲಾ ಪ್ರತಿ ತಾಲೂಕಿನಲ್ಲಿ ಹಸಿ ಶುಂಠಿ ಖರೀದಿ ಕೇಂದ್ರವನ್ನು ಶೀಘ್ರ ಪ್ರಾರಂಭಿಸಬೇಕು. ಯಾವ ರೈತರ ಬಳಿ ಶುಂಠಿ ಇದೆ, ಎಪಿಎಂಸಿಗೆ ತಂದುಕೊಡಬೇಕು. ಇಲ್ಲಿ ಯಾವ ರೀತಿ ಮೋಸ ಆಗುವುದಿಲ್ಲ. ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ನಾನು ಬಸವರಾಜ್ ಅಂತ. ಖರೀದಿ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ 42.90ಕ್ಕೆ 90 ಪೈಸೆನಲ್ಲಿ ಯೋಜನೆನ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರೆ ಅವರು 24 ರೂಪಾಯಿ 45 ಪೈಸೆದಲ್ಲಿ ಖರೀದಿ ಮಾಡಿ ಅಂತ ಹೇಳಿದ್ದಾರೆ. ಆ ಖರೀದಿ ಮಾಡೋದಕ್ಕೆ ಹೇಳಿರೋದು ಕೂಡ ತಡವಾಗಿ ಸರ್ಕಾರಕ್ಕೆ ಗಮನಕ್ಕೆ ಬಂದಿರೋದ್ರಿಂದ ನಿನ್ನೆ ತಾನೇ ಆದೇಶ ಬಂದಿದೆ ಅನ್ನೋ ಮಾಹಿತಿ ಸಿಕ್ತು. 16ನೇ ತಾರೀಕಿಗೆ ಬಂದಿದೆ DC ಅವರಿಗೆ. ತುರ್ತಾಗಿ ಅವರು ಖರೀದಿ ಕೇಂದ್ರ ಓಪನ್ ಮಾಡಬೇಕು, ರೈತರ ಸಂಕಷ್ಟಕ್ಕೆ ಧಾವಿಸಬೇಕು. ಇದರಲ್ಲಿ ಮುಖ್ಯವಾಗಿ ಹೇಳಿದಂತೆ ಇವತ್ತಿನ ಕಾಸ್ಟ್ ಆಫ್ ಕಲ್ಟಿವೇಶನ್, ಕಾಸ್ಟ್ ಆಫ್ ಲಿವಿಂಗು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದ್ರ ಬಗ್ಗೆ ಗಮನ ಇಲ್ಲದೆ ಇವತ್ತು ಇವ್ರು ಮಾಡಿರೋಂಥ ಯೋಜನೆಯಿಂದ ರೈತರು ಕಂಗಾಲಾಗಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಏನಾಗಿರುತ್ತೆ ಅಂತಂದ್ರೆ ಇವರಲ್ಲೇ ಕಂದಾಯ ಇಲಾಖೆಯಲ್ಲೇ ಆಗಿರೋಂಥ ಸಣ್ಣ ಪುಟ್ಟ ಲೋಪದೋಷಗಳು, ದೊಡ್ಡ ಮಟ್ಟದ ಲೋಪದೋಷಗಳು. ಅವ್ರು ಮಾಡಿರೋಂಥ ಫ್ರೂಟ್ ಐಡಿನಲ್ಲಿ ಕೆಲವೊಂದು ಶುಂಠಿ ಆಗಿಲ್ಲ. ಶುಂಠಿ ಆಗದೇ ಇದ್ರೂ ಕೂಡ ಭೂಮಿಯಲ್ಲಿ ಶುಂಠಿ ಇದೆ. ಆ ಶುಂಠಿ ಇರೋಂಥವ್ರನ್ನ ಕಂದಾಯ ಇಲಾಖೆಯವರೇ ಗಮನಿಸಿ ನಿಜವಾದ ಅರ್ಹ ರೈತರುಗಳ ಶುಂಠಿನ ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ದೇಶನದಂತೆ DC ಅವರು ಮುಂದಾಗಬೇಕು. ಖರೀದಿ ಕೇಂದ್ರಗಳನ್ನು ತೆಗೆದು ಅಲ್ಲಿ ಯಾವುದೇ ದಲ್ಲಾಳಿಗಳಿಗೆ ಅವಕಾಶ ಕೊಡಬಾರದು ಅಂತ ನಾವು ಈ ಮೂಲಕ ಒತ್ತಾಯಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ರುಕ್ಮಾಂಗದ ಪಾಲಕ್ಷ, ತಾಲೂಕು ಅಧ್ಯಕ್ಷ ಮಂಜುನಾಥ್, ಬಸವರಾಜ್, ಭೂಮೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.